ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕಳೆದ ಕೆಲವು ವರ್ಷಗಳಿಂದ ರಿಯಾಲಿಟಿ ಶೋಗಳಲ್ಲಿ ತೀರ್ಪುಗಾರರಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಕಲರ್ಸ್ ಕನ್ನಡ ಹಾಗೂ ಜೀ ಕನ್ನಡ ವಾಹಿನಿಯ ಜನಪ್ರಿಯ ಶೋಗಳಿಗೆ ರವಿಚಂದ್ರನ್ ಜಡ್ಜ್ ಆಗಿದ್ದರು. ಸದ್ಯ ಅವರು ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ಜಡ್ಜ್ ಆಗಿ ಕಾಣಿಸಿಕೊಂಡಿದ್ದರು. ಹೀಗಿರುವಾಗ ರಿಯಾಲಿಟಿ ಶೋಗಳ ಬಗ್ಗೆ ರವಿಚಂದ್ರನ್ ಬೇಸರ ವ್ಯಕ್ತಪಡಿಸಿದ್ದಾರೆ. ರಿಯಾಲಿಟಿ ಶೋಗಳ ಶೂಟಿಂಗ್ ಹಾಗೂ ಅಲ್ಲಿ ಬಳಸಲಾಗುವ ಡಬಲ್ ಮೀನಿಂಗ್ ಡೈಲಾಗ್ಸ್ ಬಗ್ಗೆ ರವಿಚಂದ್ರನ್ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇತ್ತೀಚೆಗಷ್ಟೇ ಕಾರ್ಯಕ್ರಮವೊಂದರಲ್ಲಿ ನಟ ರವಿಚಂದ್ರನ್, ನಾನು ಈಗ ರಿಯಾಲಿಟಿ ಶೋಗಳನ್ನ ಮಾಡುತ್ತಿದ್ದೇನೆ. ಭರ್ಜರಿ ಬ್ಯಾಚುಲರ್ಸ್ ಅದು ಇದು ಮಾಡುತ್ತಿದ್ದೇನೆ. ಅಲ್ಲಿ ಬೆಳಗ್ಗೆ 10 ಗಂಟೆಗೆ ಶುರುವಾದ್ರೆ ರಾತ್ರಿ 11 ಗಂಟೆಯವರೆಗೂ ಶೂಟಿಂಗ್ ನಡೆಯುತ್ತದೆ. ಎಲ್ಲೋ ಒಂದು ಕಡೆ ಅಲ್ಲಿ ಇಲ್ಲಿ ಬೋರ್ ಹೊಡೆಯುತ್ತದೆ. ತುಂಬಾ ಸಿಟ್ಟು ಬರುತ್ತದೆ. ಡಬಲ್ ಮೀನಿಂಗ್ ಜಾಸ್ತಿ ಮಾತನಾಡುತ್ತಾರೆ. ಇದು ಬೇಕಿತ್ತಾ ಅಂತ ಅನಿಸುತ್ತದೆ ಎಂದು ಹೇಳಿದ್ದಾರೆ. ಶೋ ಮುಗಿದ್ಮೇಲೆ ಒಬ್ಬರಿಗೊಬ್ಬರು ಒಂದೊಂದು ವಿಟಿ ತೆಗೆದುಕೊಳ್ತಾರೆ. ಇಡೀ 4 ತಿಂಗಳ ಜರ್ನಿ ವಿಟಿಯಲ್ಲಿ 2.5 ನಿಮಿಷ ಇರುತ್ತದೆ ಅಷ್ಟೇ. ಅಂದ್ರೆ ಇಡೀ ಜೀವನದಲ್ಲಿ ನಾವು ಒಳ್ಳೆಯ ಕ್ಷಣಗಳನ್ನ ಕೂಡಿ ಹಾಕುತ್ತಾ ಹೋಗಬೇಕು. ಇಡೀ ದಿವಸ ಚೆನ್ನಾಗಿರೋಕೆ ಸಾಧ್ಯವಿಲ್ಲ. ಯಾವುದೋ ಒಂದು ಕ್ಷಣ ಚೆನ್ನಾಗಿ ಇರುತ್ತದೆ. ಆ ಕ್ಷಣಗಳನ್ನ ಯಾವತ್ತು ಜಾಸ್ತಿ ಮಾಡ್ತೀರೋ ಆಗ ನಿಮ್ಮ ಜೀವನ ಚೆನ್ನಾಗಿರುತ್ತದೆ ಎಂದು ಎಲ್ಲರಿಗೂ ರವಿಚಂದ್ರನ್ ಕಿವಿ ಮಾತು ಹೇಳಿದ್ದಾರೆ. ಮಕ್ಕಳ ಬಗ್ಗೆ ನಾವು ಯಾವತ್ತೂ ಕನಸು ಕಾಣಬಾರದು. ಅವರ ಕನಸಿನ ಜೊತೆ ನಾವು ನಿಲ್ಲಬೇಕು. ಓದುವ ಟೈಮ್ನಲ್ಲಿ ನೀವು ಓದಿದರೆ ಜೀವನ ಪೂರ್ತಿ ಆಟವಾಡಬಹುದು. ಈಗ ಆಟವಾಡಿದರೆ ಜೀವನ ಪೂರ್ತಿ ನಿಮ್ಮನ್ನ ಆಟವಾಡಿಸುತ್ತದೆ ಎಂಬ ಸಲಹೆಯನ್ನ ಜೊತೆಗೆ ರವಿಚಂದ್ರನ್ ನೀಡಿದ್ದಾರೆ. ನಾನು 6ನೇ ಕ್ಲಾಸ್ ಫೇಲ್, ಪುಸ್ತಕ ಮುಟ್ಟಲ್ಲ ಅಂತ ನಾನು ಶಪಥ ಮಾಡಿಬಿಟ್ಟೆ. 7ನೇ ಕ್ಲಾಸ್ನಲ್ಲಿ ಕ್ಲಾಸ್ ರೂಮ್ಗೆ ಬಂದ ಕೂಡಲೇ ಆ ಟೀಚರ್ಗೆ ಚೆನ್ನಾಗಿ ಗೊತ್ತಿತ್ತು ನನಗೆ ಆನ್ಸರ್ ಗೊತ್ತಿಲ್ಲ ಅಂತ. ಆದರೂ ಆ ಟೀಚರ್ಗೆ ಏನೋ ಒಂಥರ ಖುಷಿ. ಬಂದ ಕೂಡಲೇ ನನಗೆ ಪ್ರಶ್ನೆ ಕೇಳೋದು. ನಾನು 1 ದಿನ ಬೈಸಿಕೊಂಡೆ, 2 ದಿನ ಬೈಸಿಕೊಂಡೆ, 3ನೇ ದಿನ ಬೆಂಚ್ ಮೇಲೆ ನಾನೇ ನಿಂತುಕೊಂಡು ಬಿಟ್ಟೆ. ಅವತ್ತಿನ ದಿನ ನಾನು ಬೆಂಚ್ ಮೇಲೆ ನಿಂತುಕೊಂಡಿದ್ದು ಇವತ್ತು ನಾನು ಈ ಸ್ಟೇಜ್ಗೆ ಬಂದು ನಿಂತಿದ್ದೇನೆ. ಲೈಫ್ ತುಂಬಾ ಮಜಾ. ಪ್ರತಿ ಕ್ಷಣವನ್ನ ಎಂಜಾಯ್ ಮಾಡಿ ಅಂತ ಹೇಳಿದ್ದಾರೆ ರವಿಚಂದ್ರನ್. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.